ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೋಡಿ, ಇವತ್ತು 8 ಗಂಟೆ ಆಯಿತು ನಾನು ಬರೋದು. ಅದಕ್ಕೆ ನೋಡಿ ಬಂದಿದ್ದೀನಿ. ಗೋಧಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಇಟ್ಟು ದೋಸೆ ಮಾಡ್ಕೊಳ್ಳೋಣ ಅರ್ಜೆಂಟಾಗಿ. ಬೇರೆ ಏನು ಮಾಡೋಕ್ಕಾಗಲ್ಲ, ಈಗ ವಿಷಲ್ ಎಲ್ಲ ಹೊಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಸ್ವಲ್ಪ ಉಪ್ಪು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ, ಏಕೆಂದರೆ ಒಂದು ಸಿಗಲ್ಲ, ಯಾಕೆಂದರೆ ಇಷ್ಟೊತ್ತಲ್ಲಿ ಏನು ಮಾಡೋದು? ಇಷ್ಟೊತ್ತಲ್ಲೆಲ್ಲ ಬಂದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ತುಂಬ ಖುಷಿ. ಇವತ್ತು ಬಂದಿದ್ದು 9:30 ಆಗೋಗುತ್ತೆ, ಹಾಗೆ 9:30 ಏನೆಲ್ಲ ಮಾಡ್ಬೋದು, ಸಾಕಾಗಿದೆ. ತಿಂದಂಗಾಯಿತು. ಸಾಕು, ಇಷ್ಟು ಬೇಕು. ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ, ಸ್ವಲ್ಪ ಚಟ್ನಿ ಹಾಕ್ತೀನಿ. ಚಟ್ನಿಗೆ ಒಳ್ಳೆ ಹಚ್ಚಿದ್ದೀನಿ. ಈಗ ಆಯಿತು, ತೆಗೆದುಬಿಡೋಣ. ಇದಕ್ಕೆ ಒಂದು ಟೊಮೊಟೊ, ಇಷ್ಟು ತೆಗೆದುಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟಾದರೆ ಸಾಕು, ಜಾಸ್ತಿ ಆಗೋದೇನು ಬೇಡ. ಚಟ್ನಿ ಚೆನ್ನಾಗಿರುತ್ತೆ. ಚಟ್ನಿ ಭಾಳ ಟೇಸ್ಟಿ ಆಗಿರುತ್ತೆ. ಈ ಥರ ಮಾಡ್ಕೊಂಡ್ರೆ ಶೇಂಗಾ ಜೊತೆ ಈರುಳ್ಳಿ ಎಲ್ಲ ಹಾಕಿ ಅಷ್ಟೇ. ಅದು ಸ್ವಲ್ಪ ಹಾರ್ಲಕ್ಕೆ ಬಿಟ್ಬಿಡೋಣ, ಸ್ಟವ್ ಆಫ್ ಮಾಡೋಣ. ಇದನ್ನು ಹಾಕ್ಕೊಂಡಿದ್ದೀನಿ ರುಬ್ಲಿಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪು, ಜೊತೆಗೆ ಒಂದು ಮೊಟ್ಟೆ ಬೇಯಿಸಿದ್ದು ಆರಿಸಿದ್ದು. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಚೆನ್ನಾಗಿ ಬಂದಿದೆ.
ಸೂಪರಾಗಿದೆ. ಇದಕ್ಕೊಂದು ಸಣ್ಣ ಒಗ್ಗರಣೆ ಹಾಕೋಣ. ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಕಾಯಿಲಿ. ಈ ಚಟ್ನಿ ವಿಶೇಷವಾದದ್ದು, ಏಕೆಂದರೆ ನಾವು ಮೊಟ್ಟೆ ಹಾಕಿ ಮಾಡಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ, 1-2 ಸ್ಪೂನಷ್ಟು. ಮೋದಿ ಹೇಳಿದಾರಲ್ವ ಆಯಿಲೆಲ್ಲ ಕಮ್ಮಿ ಮಾಡಿ ಅಂತ, ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ. ಸಾಸಿವೆ ಸಿಡಿಲಿ. ಈಗ ತೆಗೆದ್ಬಿಡೋಣ. ಚಟ್ನಿ ರೆಡಿ. ದೋಸೆ ಫುಲ್ ಕದಿದೆ. ಈಗ ಏನು ಗೊತ್ತಾ, ಇಷ್ಟೊತ್ತಲ್ಲಿ ಬಂದಾಗ ಸುಮ್ಮನೆ ಹಿಂಸೆ ಯಾರಿಗೂ ಕೊಡಬಾರ್ದು. ಅದಕ್ಕೆ ನಾವು ಏನು ಮಾಡ್ಕೊಬೇಕು, ಯಾವತ್ತೂ ಅಷ್ಟೇ ಫಸ್ಟ್ ದೋಸೆ ಸ್ವಲ್ಪ ಹಿಂಸೆ ಆಗುತ್ತೆ, ಸೆಕೆಂಡ್ ದೋಸೆ ಸರಿ ಇದೆ. ಏನೂ ಇಲ್ಲ ಅಂದರೆ ಮನೇಲಿ ಈ ಥರ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಇನ್ನೊಂದೇನು ಗೊತ್ತಾ, ವಿಷಲ್ ಕೂಗಿಸೋಗಿಲ್ಲ, ಸೌಂಡ್ ಬರೋಲ್ಲ, ಸೈಲೆಂಟಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ದೋಸೆ ಥರನೂ ಆಗುತ್ತೆ, ರೊಟ್ಟಿ ಥರನೂ ಮಾಡ್ಕೊಬೋದು. ಬೇಯಲಿಕ್ಕೆ ಇನ್ನೊಂದು ಸ್ವಲ್ಪ ಬೇಯಲಿ. ನಾನೇನು ಗೊತ್ತಾ, ನನಗೂ ಮಾಡಬೇಕು ಅಡುಗೆಗಳು ವೆರೈಟೀಸ್ ಅಂತ ತುಂಬ ಆಸೆ ಇದೆ. ಆದರೆ ನನ್ನ ಜೊತೆಗೆ ನಿಂತ್ಕೊಳ್ಳೋರು ಯಾರೂ ಇಲ್ಲ, ನಿಂತ್ಕೊಳ್ಳಲ್ಲ, ಯಾರು ಸಾಥ್ ಕೊಡಲ್ಲ. ಏನೋ ನನಗೆ ಬಂದಿದ್ದನ್ನ ನಾನು ಮಾಡಿ ಹಾಕ್ತಾಯಿದ್ದೀನಿ. ದಿನ ಏನು ಮಾಡೋಕ್ಕಾಗುತ್ತೆ, ಮಾಡಬೇಕಲ್ಲ. ಅದಕ್ಕೆ ಸುಟ್ಟಾಗಿ ಬೇಕಿದೆ ನೀಟಾಗಿ, ಆಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸಾಫ್ಟ್ ಇಲ್ಲದಿದ್ರೆ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ನಮ್ಮಮ್ಮ ಏನು ಮಾಡೋರು ಅಂದರೆ ಬಟ್ಟೆ ಇಟ್ಕೊಂಡಿರ್ತಿದ್ರು, ಬಟ್ಟೆಗೆ ಹೊತ್ಕೊಡೋರು. ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ. ಈಗ ಆಗಿದೆ, ತೆಗೆಯೋಣ.
ಲೈಟಾಗಿ ಹೋಗಬೇಕು, ಜಾಸ್ತಿ ಎಣ್ಣೆ ಹಾಕಬಾರ್ದು, ಲೈಟಾಗಿ. ಇದೆಲ್ಲ ಬೇಗ ಆಗ್ಬಿಡೋದು, ಇದೆಲ್ಲ ಅಡುಗೆ ಬೇಗ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ನಾವು ರಿಸ್ಕ್ ತೊಗೋಬಾರ್ದು ಯಾವುದೂ. ಭಾಳ ಚೆನ್ನಾಗಿರುತ್ತೆ. ನನಗೂ ಒಳ್ಳೊಳ್ಳೆ ತಿಂಡಿ ಮಾಡಬೇಕು, ಏನು ಮಾಡೋದು, ನನಗೆ ಟೈಮ್ ಸಿಗೋದೇ ಇಷ್ಟೊತ್ತಲ್ಲಿ, ಇಲ್ಲಾಂದರೆ ಬೆಳಗ್ಗೆ ಟೈಮ್ಗಳಲ್ಲಿ 2 ಟೈಮ್ ಸಿಗುತ್ತೆ ಅಷ್ಟೇ. ನಾನು ಡ್ಯೂಟಿಗೆ ಹೋಗೋದಲ್ವಾ, ತುಂಬ ಹಿಂಸೆ ಆಗುತ್ತೆ. ತೆಗ್ದ್ಬಿಡೋಣ ಆಯಿತು. ನೋಡಿ ದೋಸೆ ಯಾವ ಥರ ಬಂದಿದೆ. ಎಷ್ಟು ತೆಳ್ಳಗಿದೆ ಅಂದರೆ ತುಂಬಾ ತೆಳ್ಳಗಿದೆ. ಬೆಳಿಗ್ಗೆ ಹೊತ್ತು ತಿನ್ನಬೇಕು, ಆದರೆ ನನಗೆ ಇವತ್ತು ಬಂದಿದ್ದು ಲೇಟಲ್ಲ, ಅದಕ್ಕೋಸ್ಕರನೇ ಲೈಟ್ ರಾತ್ರಿಗೆ ಮಾಡ್ಕೊಂಡಿದ್ದೀನಿ. ಸೂಪರಾಗಿದೆ ಅಲ್ಲ. ಜೊತೆಗೆ ಚಟ್ನಿ ಹೇಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಮೆಣಸಿನ್ಕಾಯಿ, ಚಟ್ನಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ನಾನು 2-3 ಸಲ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಏನು ವಾಸನೆ ಎಲ್ಲ ಬರೋಲ್ಲ, ಮೊಟ್ಟೆ ಹಾಕಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಅವರು ಇದಕ್ಕೆ ತಿಂತಾರೆ, ರೊಟ್ಟಿಗೆ. ನಾನು ಎಲ್ಲದಕ್ಕೂ ತಿಂತೀನಿ ಹಸಿಮೆಣ್ಸಿಕಾಯಿನ, ತುಂಬ ಇಷ್ಟ ನನಗೆ ಹಸಿಮೆಣ್ಸಿಕಾಯಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಖಾರ ಇರೋಲ್ಲ. ನೋಡಿ, ಕೊನೆ ತನಕ ವಿಡಿಯೋ ನೋಡಿ. ಚಟ್ನಿ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ. ಖಾರ ಚಟ್ನಿ, ಖಾರ, ಉಪ್ಪು, ಹುಳಿ. ನಾನು ಹುಣಸೆನೇ ಹಾಕಿಲ್ವಲ್ಲ, ಟೊಮೊಟೊ ಹಾಕಿದ್ನಲ್ಲ, ಶೇಂಗಾ ಬೀಜ ಹಾಕಿದ್ನಿ. ಯಾರು ಸ್ಕಿಪ್ ಮಾಡಬೇಡಿ, ಈ ಥರ ಚಟ್ನಿ ಮಾಡ್ಕೊಳ್ಳಿ. ನೈಟು ಈ ಥರ ದೋಸೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕೊನೆ ತನಕ ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೊಳ್ಳಿ. ನನಗಿವತ್ತು ತಿನ್ನಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಮಾಡಿಕೊಂಡೆ ಚಟ್ನಿನ. ನೀವು ಮನೇಲಿ ಮಾಡಿ. ವಾಸನೆ ಏನು ಬರೋಲ್ಲ, ಮೊಟ್ಟೆ ಬೇಯಿಸಿ ಮಾಡಿರೋದ್ರಿಂದ ಸ್ಮೆಲ್ಲಿಗಿಲ್ಲ, ಏನಿಲ್ಲ, ಸೂಪರಾಗಿದೆ. ನೀವು ಅದ್ರ ಬಗ್ಗೆ ಚಿಂತೆ ಇಲ್ಲ, ಮಾಡ್ಕೋಬೋದು. ಥ್ಯಾಂಕ್ ಯು, ಧನ್ಯವಾದ.